ಗ್ಯಾರಂಟಿಗಳಿಗೆ ಸರ್ಕಾರದಿಂದ ದುಡ್ಡು ಹೊಂದಿಸಲು ಸಾಧ್ಯ ಆಗುತ್ತಿಲ್ವಾ? 2 ವರ್ಷಕ್ಕೆ ಗೃಹಲಕ್ಷ್ಮಿ ಹಣವೂ ಬರ್ತಾ ಇಲ್ಲ. ಕಾಂಗ್ರೆಸ್ಗೆ 2ನೇ ವರ್ಷಕ್ಕೆ ಶುರು ಆಯಿತು ಗ್ಯಾರಂಟಿಗಳ ಸಂಕಷ್ಟ. ಅಕ್ಕಿ ದುಡ್ಡು ಬರ್ತಾ ಇಲ್ಲ, ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲ. ಲೋಕಸಭಾ ಚುನಾವಣೆಗಳು ಮತ್ತು ಬೈ ಎಲೆಕ್ಷನ್ಸ್ಗಳು ಮುಗಿದ ಮೇಲೆ ಕಾಂಗ್ರೆಸ್ ಸರ್ಕಾರಕ್ಕೆ ಗ್ಯಾರಂಟಿಗಳನ್ನು ಕೊಡುವ ಉತ್ಸಾಹ ಕಡಿಮೆ ಆಯ್ತಾ? 3 ತಿಂಗಳ ಗೃಹಲಕ್ಷ್ಮಿ, 5 ತಿಂಗಳ ಅಕ್ಕಿಯ ದುಡ್ಡು, ಅನ್ನಭಾಗ್ಯದ ದುಡ್ಡು ಕೂಡ ಬಿಡುಗಡೆ ಆಗ್ತಾ ಇಲ್ಲ. ಇನ್ನೊಂದು ಕಡೆ ಗುತ್ತಿಗೆದಾರರಿಗೂ ದುಡ್ಡು ಕೊಡಲು ಸರ್ಕಾರಕ್ಕೆ ಸಾಧ್ಯ ಆಗ್ತಾ ಇಲ್ಲ. ತಿಂಗಳಿಗೆ ಸರಿಯಾಗಿ ಕೊಡ್ಲಿಕ್ಕೆ ಅದೇನು ಸಂಬಳನಾ ಅಂತ ಕೇಳಿದ ಸಚಿವ ಕೆ.ಜೆ. ಜಾರ್ಜ್. ತಿಂಗಳಿಗೆ ಸರಿಯಾಗಿ ಕೊಡೋಕೆ ಗ್ಯಾರಂಟಿಗಳೇನು ಸಂಬಳನ? ಶ್ರೀಮಂತರು ಗೃಹಲಕ್ಷ್ಮಿ ಹಣ ಬಿಟ್ಟು ಕೊಡಿ ಎಂದ ಸಚಿವ ಎಂ.ಬಿ. ಪಾಟೀಲ್. ಶ್ರೀಮಂತರು ದೊಡ್ಡ ಮನಸ್ಸು ಮಾಡಲಿ ಎಂದಿದ್ದ ಸತೀಶ್ ಜಾರಕಿಹೊಳಿ. ಸ್ಥಿತಿವಂತರು ಬಿಪಿಎಲ್ ಕಾರ್ಡ್ ಬಿಡಲಿ, ಕೆ.ಎಚ್. ಮುನಿಯಪ್ಪ ಮನವಿ. ಚುನಾವಣೆಗಳು ಮುಗಿದ ಮೇಲೆ ಕಾಂಗ್ರೆಸ್ ಸರ್ಕಾರದ ಸಚಿವರ ಹೊಸ ರಾಗ. ಚುನಾವಣೆಗೆ ಮುಂಚೆ ಕಾಕಾ ಸಾಹೇಬ್ ಪಾಟೀಲ್ಗೂ ಕೊಡ್ತೀವಿ, ಇನ್ನೊಬ್ರಿಗೂ ಕೊಡ್ತೀವಿ ಅಂತಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಆದರೆ ಲೋಕಸಭಾ ಚುನಾವಣೆ ಮುಗಿದ ಮೇಲೆ 3 ತಿಂಗಳಾಯಿತು. ಬೈ ಎಲೆಕ್ಷನ್ಸ್ ಸಂದರ್ಭದಲ್ಲಿ ಹಾಕಿದ ದುಡ್ಡಿನ ನಂತರ 3 ತಿಂಗಳು ಗೃಹಲಕ್ಷ್ಮಿ ದುಡ್ಡು ಬರ್ತಾ ಇಲ್ಲ. 5 ತಿಂಗಳಾಯಿತು, ಅಕ್ಕಿಯ ಬದಲಿಗೆ ಕೊಡ್ತಿದ್ದ ಹಣವೂ ಕೂಡ ಬಿಡುಗಡೆ ಆಗಿಲ್ಲ. ಈಗ ಸಚಿವರು ಹೇಳ್ತಾ ಇದ್ದಾರೆ ಶ್ರೀಮಂತರು ಗ್ಯಾರಂಟಿಗಳ ಸವಲತ್ತುಗಳನ್ನು ಬಿಟ್ಟು ಕೊಡಬೇಕು ಎಂದು. ಶ್ರೀಮಂತರು ಗೃಹಲಕ್ಷ್ಮಿ ಹಣ ಬಿಟ್ಟು ಕೊಡಿ ಅಂತಾರೆ ಸಚಿವ ಎಂ.ಬಿ. ಪಾಟೀಲ್. ಶ್ರೀಮಂತರು ಸ್ವಲ್ಪ ದೊಡ್ಡ ಮನಸ್ಸು ಮಾಡಲಿ ಅಂತಾರೆ ಸಚಿವ ಸತೀಶ್ ಜಾರಕಿಹೊಳಿ. ಸ್ಥಿತಿವಂತರು ಬಿಪಿಎಲ್ ಕಾರ್ಡ್ ಬಿಟ್ಟು ಕೊಡಲಿ ಎಂದ ಕೆ.ಎಚ್. ಮುನಿಯಪ್ಪನವರು. ಚುನಾವಣೆಗೆ ಮುಂಚೆ ಶ್ರೀಮಂತರಿಗೆ ಯಾಕೆ ಕೊಡ್ತೀರಾ ಅಂತ ಸರ್ಕಾರವನ್ನು ಕೇಳಿದರೆ ನೀವು ಬಡವರ ವಿರೋಧಿ ಅಂತ ಇದ್ದ ಕಾಂಗ್ರೆಸ್ ಸಚಿವರು. ಗ್ಯಾರಂಟಿಗಳು ಸುಮಾರು 2,60,000 ಜನ ಗ್ರಾಹಕರಿರ್ತಾರೆ. ಅದನ್ನು ನಾವು ತಿಂಗಳು ಹೋಗ್ತಾ ಇರ್ತದೆ. ಅದು ಕೆಲವರಿಗೆ ಡಿಲೇ ಆಗಿರ್ಬೋದು. ಅದು ಮಿನಿಸ್ಟ್ರಿಗೆ ಗೊತ್ತಿರಬೇಕಂದಿದೆಯಾ? ಅದು ಗೊತ್ತಾದ ಕೂಡಲೇ ಇಮಿಡಿಯೇಟ್ ಆಗಿ ರೆಕ್ಟಿಫೈ ಮಾಡ್ತಾರೆ. ಇದೇನು ತಿಂಗಳು ಸಂಬಳ ಟೈಪ್ ಅಲ್ಲಲ್ಲ. ಅದು ನಾವು ಮಾರ್ಚ್ ಒಳಗಡೆ ಎಲ್ಲರಿಗೂ ಏನೆಲ್ಲ ಗ್ಯಾರಂಟಿ ಇದರಲ್ಲಿ ಎಲ್ಲ ಕೊಡ್ತಾರೆ ಅವರು. ಅದನ್ನು ಕೊಡದೇ ಇರೋದಲ್ಲ, ಒಂದು 10 ದಿವಸ 15 ದಿವಸ ಡಿಲೇ ಆಗ್ಬೋದು, ಬೇರೆ ಬೇರೆ ಕಾರಣ ಇರ್ಬೋದು. ಸ್ವಲ್ಪ ಅದರಲ್ಲಿ ಬಡವರಿಗೆ ಹೋಗ್ಬೇಕು. ನಮಗೇನು ಶ್ರೀಮಂತರು ಕಡಿಮೆ ಆಗಬೇಕು, ಅನರ್ಹರು ಯಾರು ಅರ್ಹರು ಉಳಿದಿದ್ರೆ, ಇನ್ನೂ ಯಾರೇ ಬಡವರು ಉಳಿದಿದ್ರೆ ಆ ಬಡವ್ರಿಗೆ ಇನ್ಕ್ಲೂಡ್ ಆಗಬೇಕು. ಅದನ್ನು ಕೂಡ ಹೇಳ್ತೇನೆ. ಯಾರು ಶ್ರೀಮಂತರು ಇದ್ದರೆ, ಅನರ್ಹರಿದ್ದರೆ ಅದಕ್ಕೆ ಅವರು ಖುದ್ದಾಗಿ ಹೊರಗೆ ಹೋಗ್ಬೇಕು ಒಂದು, ಅಥವಾ ಸರ್ಕಾರವನ್ನು ತೆಗೆಯುವಂಥ ಯೋಚನೆ ಮಾಡಬೇಕು. ಅನರ್ಹ ಯಾರ್ಯಾರು ಬಿಟ್ಟು ಹೋಗಿದ್ರೆ ಪಾಪ ಬಡವರು, ಆ ಬಡವರನ್ನ ಸೇರಿಸುವಂಥದ್ದಾಗಬೇಕು. ಯಾರು BPL ಪಟ್ಟಿಯಲ್ಲಿರೋ APLನವರು ಮೊದಲೇ ಅವರೇ ನಾವು ಅಪೀಲ್ ಮಾಡ್ತೀವಿ ಅವ್ರಿಗೆ. ಅವ್ರು ಬಿಟ್ಕೊಟ್ರೆ ಅವ್ರಿಗೆ ಪೆನಾಲ್ಟಿ ಇರಲ್ಲ. ನಾವು ಹೇಳಿದ ಮೇಲೇನು ಅವ್ರು ಬಿಟ್ಕೊಡ್ತಾ ಇದ್ರೆ ಪೆನಾಲ್ಟಿ ಹಾಕಲೇಬೇಕಂತ. ನಾನು ಆ ಗೈಡ್ಲೈನ್ಸ್ ಇದನ್ನು ಒಂದು ಪ್ರಚಾರಕ್ಕೆ ಒಂದು ಅಡ್ವರ್ಟೈಸ್ಮೆಂಟೇ ಕೊಟ್ಬಿಡ್ತೀವಿ. ನವಂಬರ್, ಡಿಸೆಂಬರ್, ಜಾನ್ವರಿವರೆಗೂ ಕೂಡ ಕೊಡಬೇಕಾಗಿದ್ದನ್ನು ಕೊಡೋದನ್ನು ಆದೇಶ ಮಾಡಿದ್ದಾರೆ. ಈಗ ಆ ಹಣ ಅವರಿಗೆ ಸಕಾಲಕ್ಕೆ ಸೇರ್ತದೆ. ಈಗ ಈ ಸರ್ಕಾರ ಪಾಪರಾಗಿದೆ. ಪ್ರತಿನಿತ್ಯ ನೀವು ಫ್ರೀಡಂ ಪಾರ್ಕಲ್ಲಿ ನೋಡಿ, ಮುಂದಿನ ಅಂಗನವಾಡಿ ಶಿಕ್ಷಕಿಯರ ಚಳವಳಿ, ಇನ್ನೊಂದಿನ ಆಶಾ ಕಾರ್ಯಕರ್ತರ ಚಳವಳಿ, ಇನ್ನೊಂದಿನ ಗುತ್ತಿಗೆ ನೌಕರರ ಚಳವಳಿ. ಅವರಿಗೆ ತಿಂಗಳ ಗೌರವಧನ ಕೊಡಕ್ಕೂ ಆಗದೆ ಇರುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಈ ಯಾವುದೇ ಗ್ಯಾರಂಟಿಗಳು ರಾಜ್ಯದ ಜನರನ್ನ ತಲುಪ್ತಾ ಇಲ್ಲ. ಆದ್ರೆ ಕಳೆದ 3 ತಿಂಗಳಿಂದ ಗೃಹಲಕ್ಷ್ಮಿ ಯಾವುದೇ ಮಹಿಳೆಗೆ ಕರ್ನಾಟಕದಲ್ಲಿ ತಲುಪಿಲ್ಲ. ಭಾಗ್ಯಲಕ್ಷ್ಮಿ ಕೊಡಿ, ಅದಕ್ಕೂ ದುಡ್ಡಿಲ್ಲ. ಗೃಹಲಕ್ಷ್ಮಿ ಕೊಡಿ, ಅದಕ್ಕೂ ದುಡ್ಡಿಲ್ಲ. ಅಂದ್ರೆ ಒಬ್ಬ ಹಣಕಾಸು ಸಚಿವರಿಗೆ, ರಾಜ್ಯದ ಜವಾಬ್ದಾರಿ ಹೊತ್ತಂತ ಮುಖ್ಯಮಂತ್ರಿಗೆ
ಗೃಹಲಕ್ಷ್ಮಿ 3 ತಿಂಗಳಿಂದ ನಿಂತಿದೆ ಅಂತ ಗೊತ್ತೇ ಇಲ್ಲ. ಸ್ವಾಮಿ ಸಿದ್ದರಾಮಯ್ಯನವರೇ, ಯಾರ ಕಿವಿಗೆ ಹೂ ಮುಟ್ಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ? ಈ ಸರ್ಕಾರದ ಯೋಗ್ಯತೆಗೆ ಒಂದು ಗುಂಡಿ ಮುಚ್ಚೋದಕ್ಕೆ ಸಾಧ್ಯ ಇಲ್ಲ. ಬೆಂಗಳೂರಿನಲ್ಲಿ, ರಾಜ್ಯದಲ್ಲಿ ಅಂಡರ್ಗ್ರೌಂಡ್ ಟನಲ್ ರೋಡ್ ಬಗ್ಗೆ ಮಾತನಾಡ್ತಾ ಇದ್ದೀರಿ. ರಾಜ್ಯದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಒಂದು ಶ್ವೇತ ಪತ್ರವನ್ನ ಹೊರಡಿಸಬೇಕು. ಚುನಾವಣೆ ಸಂದರ್ಭ ನೀವು ಭರವಸೆ ಕೊಟ್ಟಂತೆ ಗ್ಯಾರಂಟಿಗಳು ಅನುಷ್ಠಾನ ಆಗಲೇಬೇಕು. ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ ಪ್ರಶಾಂತ್ ನಾತು ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಾಗರಾಜ್ ಯಾದವ್ ಅವರು ಕಾಂಗ್ರೆಸ್ನಿಂದ, ಎಚ್ ಎನ್ ಚಂದ್ರಶೇಖರ್ ಬಿಜೆಪಿಯಿಂದ, ಅಶ್ವಿನ್ ಗೌಡ ಅವರು JDSನಿಂದ ಇದ್ದಾರೆ. 3 ಜನರು ಕಾರ್ಯಕ್ರಮಕ್ಕೆ ಸ್ವಾಗತ. ನಾಗರಾಜ್ ಯಾದವ್ ಅವ್ರ ಗಮನಕ್ಕೆ ಒಂದು ವಿಷಯ ತರಬೇಕು ಅಂತ. ಪವರ್ ಮಿನಿಸ್ಟರ್ ಏನು ಹೇಳಿದ್ರಲ್ಲ, 2,60,000 ಗ್ರಾಹಕರಿದ್ದಾರೆ ಅಂತ. ಅವರು ಗ್ರಾಹಕರಲ್ಲ ಸರ್, ಫಲಾನುಭವಿಗಳು. ನಂಬರ್ 1. ನಂಬರ್ 2, 2,60,000 ಅಲ್ಲ, 1.5 ಕೋಟಿ. ಅದೇನು ಸಂಬಳನ ಟೈಮಿಗೆ ಕರೆಕ್ಟಾಗಿ, ಡೇಟಿಗೆ ಕರೆಕ್ಟಾಗಿ ಬರೋದಕ್ಕೆ ಅನ್ನುವ ಅರ್ಥದಲ್ಲಿ ಮಿನಿಸ್ಟರ್ಗಳಾದವ್ರು ಮಾತಾಡ್ಬಿಟ್ರೆ ತಿಂಗಳ 2,000 ಬರುತ್ತೆ ಅಂತ ನಂಬ್ಕೊಂಡು ಓಟ್ ಹಾಕ್ತವ್ರು ಎಲ್ಲಿಗೆ ಹೋಗ್ಬೇಕು ಸ್ವಾಮಿ? ಒಂದು ನಿಮಿಷ ತಿಳ್ಕೊಳ್ಳಿ. ನಾವು ಗ್ಯಾರಂಟಿಗಳು ಕೊಟ್ಟಿರ್ತಕ್ಕಂಥದ್ದು ಕೇವಲ ಓಟಿಗೋಸ್ಕರ ಅಲ್ಲ ಅಂತ ತಿಳ್ಕೋಬೇಕಾಗ್ತದೆ. ಸಮಾಜದಲ್ಲಿರ್ತಕ್ಕಂತಹ ಶ್ರೀಮಂತರು ಮತ್ತು ಬಡವರಲ್ಲಿರ್ತಕ್ಕಂಥ ಅಂತರವನ್ನು ಕಡಿಮೆ ಮಾಡಬೇಕು. ಬೆಲೆ ಏರಿಕೆ ಮತ್ತು ಈ ದೇಶದಲ್ಲಿ ಅರಾಜಕತೆ ನಡೀತಾ ಇರೋದು ಬಡವರ ವಿಚಾರದಲ್ಲಿ ಬಂದಾಗ ಅದನ್ನು ಸರಿ ಮಾಡಬೇಕು. ಅವ್ರು ನೆಮ್ಮದಿಯ ಜೀವನ ಮಾಡಬೇಕು, ಸ್ವಾಭಿಮಾನದ ಜೀವನ ಕಟ್ಕೋಬೇಕು ಅಂತೇಳಿ ಒಂದು ಪರಿಕಲ್ಪನೆ ಇಟ್ಕೊಂಡು ಕೊಟ್ಟಿರ್ತಕ್ಕಂಥ ಯೋಜನೆ ಹೊರತು ನಾಟ್ ಓನ್ಲಿ ಫಾರ್ ಸೇಕ್ ಆಫ್ ಎಲೆಕ್ಷನ್ಸ್. ಓಕೆ, ಇದನ್ನ ನೀವು ಮೊದಲು ಅರ್ಥ ಮಾಡ್ಕೋಬೇಕು. ಪಾಯಿಂಟ್ ಟೇಕನ್. ಈಗ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ನೋಡಿ, ಈಗ ಮಾತಾಡ್ತಾ ಇರೋದು ಗ್ರಾಹಕರು ಅನ್ಬೇಡಿ ಅವ್ರಿಗೆ ಅಂತ. ಗ್ರಾಹಕರು ಅನ್ಬೇಡಿ. ಇಲ್ಲ ನೋಡಿ, ವ್ಯಾಪಾರದ ಪ್ರಶ್ನೆ ಅಲ್ಲ. ಸಿ, ಎನಿಥಿಂಗ್ ಸ್ಟ್ಯಾಂಡ್ಸ್ ಕರೆಕ್ಟೆಡ್. ಇಫ್ ಯು ಕರೆಕ್ಟಿಂಗ್ ಇಟ್, ಐ ಅಪ್ರಿಷಿಯೇಟ್ ಇಟ್. ದೇರ್ ಇಸ್ ನಥಿಂಗ್ ದಟ್ ವಿ ಹ್ಯಾವ್ ಟು ಗೆಟ್ ಅಫೆಂಡೆಡ್ ವಿತ್ ದಟ್. ದಟ್ ಇಸ್ ನಾಟ್ ದ ವೇ. ನಾನು ಹೇಳ್ತೀನಿ, ಗೃಹ ಜ್ಯೋತಿ ವಿಚಾರದಲ್ಲಿ ಅವ್ರು ಮಾತಾಡಿದ ವಿಚಾರದಲ್ಲಿ 1.61 crore ಬೆನಿಫಿಷರೀಸ್ ಆರ್ ದೇರ್ ಇನ್ ದಟ್ ಫ್ಯಾಮಿಲೀಸ್ ಇರ್ತಾರೆ. ಅದು ಬೆನಿಫಿಟ್ ತಗೊಳ್ತಕ್ಕಂಥದ್ದು ಖಂಡಿತವಾಗ್ಲೂ ಕೂಡ ನಾನು ನಿಮ್ಗೆ ಹೇಳಬೇಕು ಅನ್ನೋದಾದರೆ ಗೃಹ ಜ್ಯೋತಿಗೆ ಎನ್ಮಾರ್ಕ್ ಮಾಡಿರ್ತಕ್ಕಂಥದ್ದು ಎಷ್ಟು? ಗೃಹಲಕ್ಷ್ಮಿ ಗೃಹ ಜ್ಯೋತಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಮೊದಲಿಗೆ. ಯಾಕಂದರೆ ಜಾರ್ಜ್ ಅವರು ಮಾತಾಡೋದಕ್ಕೆ ಮಾತಾಡಿದ್ರೆ ಗೃಹ ಜ್ಯೋತಿ ಬಗ್ಗೆ ಇರ್ತೀನಿ. ನಾವು 2024-25 ಬಜೆಟ್ ಎಸ್ಟಿಮೇಟೆಡ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಎಷ್ಟು ಕೊಟ್ಟಿದ್ವಿ ನಾವು? ಟೋಟಲ್ 52,900 ಕೋಟಿ ರೂಪಾಯಿಗಳು ಏನು ಕೊಟ್ಟಿದ್ವಿ, ಅದು ಟೋಟಲ್ ಬಜೆಟ್ 5 ಗ್ಯಾರಂಟಿಗಳಿಗೆ. ಅದರಲ್ಲಿ 9,657 ರೂಪಾಯಿಗಳನ್ನು ಖರ್ಚು ಮಾಡಬೇಕು ಅಂತ ಹೇಳಿದ್ವಿ. ಈಗಾಗಲೇ ನಾವು ಖರ್ಚು ಮಾಡಿರ್ತಕ್ಕಂಥದ್ದು 22-25 ಖರ್ಚು ಮಾಡಿರ್ತಕ್ಕಂಥ ಎಷ್ಟು ಗೊತ್ತಾ? ಗೃಹ ಜೊತೆಗೆ 8,389 ರೂಪಾಯಿಗಳನ್ನು ನಾವು ಖರ್ಚು ಮಾಡಿದ್ದೇವೆ. ಯು ಶುಡ್ ಅಂಡರ್ಸ್ಟ್ಯಾಂಡ್ ದ ರೇಟಿಂಗ್. ವಾಟ್ 87% ನಾವು ಪೇಮೆಂಟ್ ಮಾಡಿದ್ದೀವಿ ಅಂದಾಗ ಒಂದು ಮಾತು ಆಚೆಗೆ ಆಗ್ಬೋದು. ಸಿ ದ ಕಮಿಟ್ಮೆಂಟ್ ಆಫ್ ದ ಗವರ್ಮೆಂಟ್ ವಾಟ್ ಯು ಡನ್. ಗೃಹ ಜೊತೆದೇ ಹೇಳ್ತಾ ಇದ್ದೀನಿ ನಾನು ನಿಮಗೆ. ದಿಸ್ ಡಾಕ್ಯುಮೆಂಟ್ ವಾಟ್ ಐ ಆಮ್ ಪ್ರೊಡ್ಯೂಸಿಂಗ್ ಟು ಯು ಕ್ಯಾನ್ ಫೋಕಸ್ ಇಟ್ ಅಂಡ್ ಸೇ ದಿಸ್ ಇಸ್ ಫ್ರಮ್ ದ ಫೈನಾನ್ಸ್ ಡಿಪಾರ್ಟ್ಮೆಂಟ್, ಫ್ರಮ್ ದ ಸೆಕ್ರೆಟರಿ ವಿತ್ ದ ಫೈನಾನ್ಸಸ್ ಇಸ್ ದೇರ್. ನಾನು ಒಂದು ಎಕ್ಸಾಂಪಲ್ ಕೊಟ್ಟಾಗ 87% ನಾವು ವಿ ಹ್ಯಾವ್ ಡನ್ ಕೆಪ್ಟ್ ಅಪ್ ಅವರ್ ಪ್ರಾಮಿಸ್ ಅಂತ ಹೇಳಿದಾಗ ದೇರ್ ಶುಡ್ ಬಿ ಅನ್ ಅಪ್ರಿಸಿಯೇಷನ್. ಯಾವ ವಿಚಾರದಲ್ಲಿ? ಗೃಹ ಜ್ಯೋತಿ ವಿಚಾರದಲ್ಲಿ. ದೆನ್ ಕಮಿಂಗ್ ಟು ದ ಮ್ಯಾಟರ್ ಆಫ್ ಒಂದು ನಿಮಿಷ ಹೇಳಿ. ರಾಜಸ್ವ ವೆಚ್ಚವೂ ಸೇರಿದಂತೆ ಇಲ್ಲಿ ತನಕ ಬರಬೇಕಾಗಿದ್ದ ಒಟ್ಟು ಅನುದಾನ 3,30,880 ಕೋಟಿ. 3,30,880 ಕೋಟಿ. ಬಂದಿರುವುದೆಷ್ಟು? 2,02,977 ಕೋಟಿ. ಓಕೆ, ಇದನ್ನು ಗ್ಯಾರಂಟಿ, ಬಂಡವಾಳ ವೆಚ್ಚ, ಸಂಬಳ, ಸಾರಿಗೆ ಎಲ್ಲ ಸೇರಿಸಿ ಹೇಳ್ತಾ ಇದ್ದೀನಿ ನಾನು. There is a huge difference between what should have come and what has come. Okay. See, you are right on numbers. ನಾನು ಹೇಳ್ತಾ ಇರ್ತಕ್ಕಂಥ ಅವರ್ ಎಕ್ಸ್ಪೆಕ್ಟೇಷನ್ ದಿಸ್ ಮಚ್ ವಿ ಬಟ್ ರೆಡ್ಯೂಸ್ ಬೈ 5% ಆಫ್ ಇಟ್ ಮೀನ್ಸ್ ಅಗ್ರೀಡ್. ಬಟ್ ಅನ್ನ ಮಾತ್ರಕ್ಕೆ ಯಾವುದನ್ನು ಬೇಕಾದರೂ ಕಾಂಪ್ರಮೈಸ್ ಮಾಡ್ಕೊಳ್ತೀವಿ. ಆದರೆ ಈ ಗ್ಯಾರಂಟಿಗಳ ವಿಚಾರ ಕಾಂಪ್ರಮೈಸ್ ಮಾಡೋಕೆ ಪ್ರಶ್ನೆನೇ ಇಲ್ಲ. ವಿಚಾರಧಾರೆ ಹಾಕಿರ್ತದೆ ಅಂದರೆ ಆಗಿರೋದು ಯಾವುದನ್ನು ಕಾಂಪ್ರಮೈಸ್ ಮಾಡ್ಕೋತೀವಿ. ಗ್ಯಾರಂಟಿ ವಿಷಯ ಈ ಗ್ಯಾರಂಟಿದು ಕೊಟ್ಟ ಮಾತ್ರ ನಡ್ಕೋಬೇಕಾಗಿ ಒಂದು ಕಡೆ ನಾವು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಗಳ ವಿಚಾರ ಮಾತಾಡ್ತಾ ಇದ್ದೀವಿ. ರೆವೆನ್ಯೂ ಎಕ್ಸ್ಪೆಂಡಿಚರ್ ಬಗ್ಗೆ ಮಾತಾಡಿದ್ರೆ ರೆವೆನ್ಯೂ ಎಕ್ಸ್ಪೆಂಡಿಚರ್ 2.7 lakh crores ಎಕ್ಸ್ಪೆಂಡಿಚರ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ತೋರಿಸ್ತಾ ಇದ್ದೀವಿ ನಾವು. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ 55,877 ಬಿಕಾಸ್ ವಿ ಹ್ಯಾಡ್ ಅನ್ argument on this. Remember 1.2 lakh crores. We stand corrected as such. I appreciate you that. So capital expenditure is 55,877 crores ಮಾಡ್ತೀವಿ ಅಂತ ಹೇಳಿದ್ವಿ. ಲೋನ್ ರಿಪೇಮೆಂಟ್ಗೆ ನಾವು ಕೊಡ್ತಾ ಇದ್ವಿ 24,974 crore rupees ಕೊಡ್ತಾ ಇದ್ವಿ ಅಂತ ವಿಚಾರಗಳು ಹೇಳಿದ್ವಿ. ಇದೇ ರೀತಿ ಮಾತಾಡೋಕೆ ಹೋದಾಗ ನಾವು ಎಲ್ಲೋ ಕಂಪೇರ್ ಮಾಡ್ಕೊಂಡು ಹೋಗಿ ವೆನ್ ಯು ವಾಂಟ್ ಟು ಸಿ ನಂಬರ್ ಯು ಶುಡ್ ಸಿ. ಗವರ್ಮೆಂಟ್ ಆಫ್ ಇಂಡಿಯಾ ಮನೆ ಬಜೆಟ್ ಮಾಡಿದಾಗ ನೋಡಿದ್ವಿ. ಔಟ್ ಆಫ್ ದ ಕಲೆಕ್ಷನ್ಸ್ ವಾಟ್ ದೇ ಆರ್ ಹ್ಯಾವಿಂಗ್ ರೆವೆನ್ಯೂ ರಿಸಿಪ್ಟ್ಸಲ್ಲಿ ದೇ ಆರ್ ಸ್ಪೆಂಡಿಂಗ್ ಮೋರ್ ದೆನ್ 41% ಆಫ್ ದ ಮನಿ ಫಾರ್ ದ ಇಂಟ್ರೆಸ್ಟ್ ವಾಟ್ ದೇ ಬಾರೋಡ್ ಲೋನ್ಸ್ ಅನ್ನೋ ವಿಚಾರಗಳು ಹೇಳ್ತೀನಿ. ದಿಸ್ ಲಾಟ್ ಆಫ್ ಎಕನಾಮಿಕ್ಸ್ ದೇರ್. ಅಲ್ಲಿ ಮಾತಾಡಿದ
ವಿಚಾರದಾಗ ಏನಂತಾರೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೋಸ್ಕರ ಅವರು ಸಾಲ ಮಾಡಿದ್ವಿ ಅಂತ ಹೇಳ್ತಾರೆ. ನಮ್ಮ ಹತ್ರ ವಿಚಾರ ಬಂದಾಗ ನಿಮ್ಗೆ ರೆವೆನ್ಯೂ ಕಲೆಕ್ಷನ್ ಆಗಿಲ್ಲ, ಸಾಲ ಮಾಡೋ ಕೊಟ್ಟಿದ್ರೆ, ದಿವಾಳಿ ಮಾಡೋ ಕೊಟ್ಟಿದ್ರೆ ಅಂತೇಳಿ ಜನ ಮಾತಾಡ್ತಾರೆ. ಮುಗಿಸ್ತಾನೆ. ಬರ್ತೀನಿ ಪ್ಲೀಸ್. ಕೇಳಕ್ಕೆ ನಮ್ಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.